ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಏಕಾಂತ. ಈ ಹೊತ್ತು ಸಂಭ್ರಮದ ಕ್ಷಣ. ಕಾಂತಾರ ಚಾಪ್ಟರ್ 1 ಟ್ರೈಲರ್ ರಿಲೀಸ್ ಆಗಿದೆ. ತುಂಬ ದೊಡ್ಡ ನಿರೀಕ್ಷೆ ಇದ್ದಂತಹ ಸಿನಿಮಾ, ತುಂಬ ದೊಡ್ಡ ಭರವಸೆಯನ್ನು ಹುಟ್ಟಿಸಿರುವಂಥ ಸಿನಿಮಾ. ಇಡೀ ವಿಶ್ವದ ಸಿನಿಮಾಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಡೀ ದೇಶ ಕಾಯ್ತಿರುವಂಥ ಸಿನಿಮಾ ಕಾಂತಾರ. ಎಲ್ಲ ಭಾಷೆಯಲ್ಲೂ ಬರ್ತಿರುವಂಥ ಸಿನಿಮಾ. 5 ಭಾಷೆಯಲ್ಲಿ ಏಕಕಾಲಕ್ಕೆ ಈ ಕ್ಷಣ ಟ್ರೈಲರ್ ಲಾಂಚ್ ಆಗಿದೆ. ಸೊ ಒಂದೊಂದು ಭಾಷೆಯಲ್ಲೂ ಒಬ್ಬೊಬ್ಬ ದೊಡ್ಡ ಸೆಲೆಬ್ರಿಟಿ ಈ ಟ್ರೈಲರ್ನ ಲಾಂಚ್ ಮಾಡಿದ್ದಾರೆ. ನಿಮ್ಮೆಲ್ಲ ಗೊತ್ತಿರಂಗೆ ತೆಲುಗಲ್ಲಿ ಪ್ರಭಾಸ್, ತಮಿಳಲ್ಲಿ ವಿಜಯ್ ಕಾರ್ತಿಕೇಯನ್, ಹಾಗೆ ಮಲಯಾಳಮಲ್ಲಿ ಪೃಥ್ವಿರಾಜ್ ಆ್ಯಂಡ್ ಹಿಂದಿಯಲ್ಲಿ ರಿತಿಕ್ ರೋಷನ್ ಅವರು ಇದನ್ನು ಲಾಂಚ್ ಮಾಡಿದ್ದಾರೆ. ಕನ್ನಡದಲ್ಲಿ ಮಾತ್ರ ಕನ್ನಡ ಪ್ರೇಕ್ಷಕರು, ಕನ್ನಡಿಗರು ಈ ಒಂದು ಟ್ರೈಲರ್ನ ರಿಲೀಸ್ ಮಾಡಿರೋದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಕಾಂತಾರ ಸಿನಿಮಾ ಎಷ್ಟು ದೊಡ್ಡ ಇತಿಹಾಸವನ್ನು ಸೃಷ್ಟಿಸಿದೆ ಅಂತ ನಿಮಗೆಲ್ಲ ಗೊತ್ತು, ನಮಗೆಲ್ಲ ಗೊತ್ತು. ನಾವೆಲ್ಲ ಸಂಭ್ರಮಿಸಿದ್ದೀವಿ. ಕಾಂತಾರ ಅನ್ನೋ ಒಂದು ಸಿನಿಮಾ ಬಗ್ಗೆ ಇಡೀ ವಿಶ್ವ ಮಾತಾಡಿದೆ. ಸೊ ಅಂಥದ್ದೊಂದು ಸಿನಿಮಾ ಪ್ರೀಕ್ವೆಲ್ ಬರುತ್ತೆ ಅಂದರೆ ಲೆಕ್ಕ ಹಾಕೊಳ್ರಿ ಇನ್ನು ಹೆಂಗಿರ್ಬೋದು ಅನ್ನೋದು. ಸೊ ಆ ಒಂದು ತುಡಿತ, ಆ ಒಂದು ಕುತೂಹಲ, ಆ ಒಂದು ನಿರೀಕ್ಷೆ, ಆ ಒಂದು ಭರವಸೆ ಎಲ್ಲದಕ್ಕೂ ಉತ್ತರ ಈ ಕ್ಷಣ ಸಿಕ್ಕಿದೆ. ಸೊ ಟ್ರೈಲರ್ ರಿಲೀಸ್ ಆಗಿದೆ. ಎಕ್ಸಾಕ್ಟ್ಲಿ ಟ್ರೈಲರ್ ನೋಡಿದ ತಕ್ಷಣ ಮೈ ರೋಮಾಂಚನ ಆಯಿತು. ತುಂಬ ಹೆಮ್ಮೆ ಅನ್ನಿಸ್ತು. ನಾವು ಕನ್ನಡಿಗರು, ನಾವೇನು ಕಡಿಮೆ ಇಲ್ಲ. ನಾವು ಎಲ್ಲ ಟೈಮಲ್ಲೂ ಎಲ್ಲ ವಿಚಾರದಲ್ಲೂ ನಾವು ತುಂಬ ದೊಡ್ಡದಾಗಿದ್ದೀವಿ ಅಂತ ಆಲ್ರೆಡಿ ಪ್ರೂವ್ ಆಗಿದೆ. ಅದನ್ನೇನು ಪದೇ ಪದೇ ಹೇಳಬೇಕಾಗಿಲ್ಲ. ಬಟ್ ಇನ್ನೊಂದು ಸಲ ನಮ್ಮದು, ನಾವು ಹಿಂಗೆ ಮಾಡ್ತೀವಿ ಸಿನಿಮಾನ ಅನ್ನೋದನ್ನು ಮತ್ತೊಮ್ಮೆ ಹೊಂಬಾಳೆ ಫಿಲಮ್ಸು, ವಿಜಯ್ ಕರಗುಂದರ್ ವಿಷನ್ನು, ಆ ಸಿನಿಮಾ ಪ್ಯಾಷನ್ನು ಇನ್ನೊಂದು ಕಡೆ ಆದರೆ, ಮತ್ತೊಂದು ಕಡೆ ರಿಷಬ್ ಶೆಟ್ಟಿ ಅವರ ಆ ಒಂದು ಸಿನಿಮೋತ್ಸಾಹ, ಆ ಒಂದು ಛಲ ಮತ್ತು ಅವ್ರಿಗಿದ್ದಂಥ ಚಾಲೆಂಜು. ಕಾಂತಾರ ಸಿನಿಮಾ ಅಷ್ಟು ದೊಡ್ಡ ಸಕ್ಸಸ್ ಆದಮೇಲೆ ಅದರ ಪ್ರೀಕ್ವಲ್ನ ಹೇಳೋವಂಥದ್ದು ಇದೆಯಲ್ಲ, ಅದು ತುಂಬ ದೊಡ್ಡ ಚಾಲೆಂಜು. ಆ್ಯಂಡ್ ಆ ಒಂದು ಕಲ್ಪನೆಗೆ, ಆ ಒಂದು ವಿಜುವಲೈಸೇಷನ್ಗೆ, ಆ ಒಂದು ಬರವಣಿಗೆಗೆ, ಆ ಒಂದು ಸಿನಿಮಾ ಪ್ಯಾಷನ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕೆಂದರೆ ಈ ಒಂದು ಕ್ರಾಫ್ಟು, ಈ ಒಂದು ಟ್ರೈಲರ್ನ ನೋಡಿದ ತಕ್ಷಣ ವೈಯಕ್ತಿಕವಾಗಿ ಮೈ ಜುಮ್ ಅನ್ನಿಸ್ತು, ರೋಮಾಂಚನಕಾರಿ ಆಯಿತು. ಕನ್ನಡಿಗನಾಗಿ, ಕನ್ನಡ ಸಿನಿಮಾ ಪ್ರೇಮಿಯಾಗಿ, ಕನ್ನಡ ಪ್ರೇಕ್ಷಕನಾಗಿ ತುಂಬಾ ಹೆಮ್ಮೆ ಪಡುವಂತಹ ಒಂದು ಗಳಿಗೆ ಈ ಟ್ರೈಲರ್ ನೋಡಿದಾಗ ನನಗಾಯಿತು. ಸೊ ನಿಜವಾಗ್ಲೂ ಕಾಂತಾರ ಲೆಜೆಂಡ್ ಅಂತ ಏನು ಹಾಕಿದ್ದಾರೆ, ಅಥವಾ ಕಾಂತಾರ ಚಾಪ್ಟರ್ 1 ಅಂತ ಏನಿದೆ, ಇದು ಮತ್ತೊಂದು ಇತಿಹಾಸ ಸೃಷ್ಟಿಸೋದ್ರಲ್ಲಿ ದೂಸರ ಮಾತೇ ಇಲ್ಲ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಈ ರೀತಿಯಾದಂತಹ ಒಂದು ಕಥೆಯನ್ನು ಬರೆಯುವಿಕೆ ಮತ್ತು ಅದನ್ನು ಕಟ್ಟುವಿಕೆ, ಇತಿಹಾಸ ಇದೆ, ಪರಂಪರೆ ಇದೆ, ಜನಪದ ಇದೆ, ಇಲ್ಲಿ ಆಳ್ವಿಕೆ ಇದೆ, ಅವತ್ತಿನ ಕಾಲಘಟ್ಟ, ಅವತ್ತಿನ ಅಥೆಂಟಿಸಿಟಿಗೆ ಬೇಕಾದಂಥ ಎಲ್ಲ ಪರಿಕರಗಳು, ಜೊತೆಗೆ ಆ ಪರಿಸರವನ್ನು ಸೃಷ್ಟಿಸೋದೇ ದೊಡ್ಡ ಚಾಲೆಂಜು. ಇಲ್ಲಿ ಆಧ್ಯಾತ್ಮಿಕತೆ ಇದೆ, ಒಂದು ಪರಂಪರೆ ಇದೆ, ಒಂದು ಇತಿಹಾಸ ಇದೆ, ಒಂದು ಪುರಾಣ ಇದೆ, ತುಂಬ ವಿಷಯಗಳಿದೆ ಇಲ್ಲಿ. ಸೊ ಸಾಧಾರಣವಾಗಿ ಇವರು ಕಾಂತಾರ ಮಾಡಿದಾಗ ಮೊದಲು ಏನು ಸಿನಿಮಾ ಮಾಡಿದ್ರು ಕಾಂತಾರ, ಅದೇ ರೀತಿಯಾಗಿ ಈ ಸಿನಿಮಾನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ತಯಾರಿ ಮತ್ತು ಆ ಒಂದು ಶ್ರದ್ಧೆ, ಆ ಒಂದು ನಿಷ್ಠೆ, ಅಂದರೆ ಏನಂತಾರೆ ಏಕಾಗ್ರತೆ, ಆ ಫೋಕಸ್ಸು ಇಲ್ಲದೆ ಇದನ್ನು ಸಾಧಿಸೋದಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ದೊಂದು ಸಾಧನೆ ಈ ತಂಡ ಮಾಡಿದೆ ಅನ್ನೋದು ಈ ಟ್ರೈಲರ್ ಮೂಲಕ ಗೊತ್ತಾಗ್ತಿದೆ. ಸಿನಿಮಾ ಗೊತ್ತಿಲ್ಲ, ಬಟ್ ಟ್ರೈಲರ್ ನೋಡಿದ ತಕ್ಷಣ ಸಿನಿಮಾ ಇದೇ ರೀತಿ, ಇದೇ ಫೋರ್ಸು ಸಿನಿಮಾ ಇತ್ತು ಅಂತಂದರೆ ವಿಶ್ವಮಟ್ಟದಲ್ಲಿ ಕಾಂತಾರ ಚಾಪ್ಟರ್ 1 ನಿಂತ್ಕೊಳ್ಳೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳ್ಬೋದು. ಒಂದು, ನನಗೆ ವೈಯಕ್ತಿಕವಾಗಿ ಈ ಒಂದು ಟ್ರೈಲರ್ ನೋಡಿದ ತಕ್ಷಣ ಅನಿಸಿದ್ದು, ಒಂದು ಬರವಣಿಗೆ ಹೊಸದಾಗಿ ಕಾಣಿಸ್ತಾ ಇದೆ. ಬರವಣಿಗೆ ಬೇರೆ ಏನೋ ಹೇಳಕ್ಕೆ ಹೊರಟಿದ್ದಾರೆ ರಿಷಬ್ ಶೆಟ್ಟಿ. ಆ್ಯಂಡ್ ಇದರ ರೈಟರ್ಸು ರಿಷಬ್ ಶೆಟ್ಟಿ ಅವ್ರ ಜೊತೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ನನಗೆ ಗೊತ್ತಿರೋಂಗೆ ಮತ್ತೊಬ್ಬ ರೈಟರ್ ಅನಿರುದ್ಧ್ ಮಹೇಶು ಈ ಒಂದು ಭಾಗವಾಗಿದ್ದಾರೆ, ಈ ಕಥೆಯ ಭಾಗವಾಗಿದ್ದಾರೆ. ಸೊ ಅವರ ರೈಟಿಂಗು, ಅವರ ವಿಜುವಲೈಸೇಷನ್ನು, ಅವರ ಮೇಕಿಂಗು ಎಲ್ಲವೂ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ಸಿನಿಮಾ ನೋಡ್ಬೇಕಾದ್ರೆ ಬಿಗ್ ಸ್ಕ್ರೀನಲ್ಲಿ ಆ ಒಂದು ಸೆಟ್ಟು, ಆ ಟ್ರೈಲರಲ್ಲೇ ವಾವ್ ಅನ್ನಿಸ್ತಾ ಇದೆ. ಆ ಬೆಂಕಿ ಮತ್ತು ಆ ಕಾಸ್ಟ್ಯೂಮ್ಸು, ಆ ಪರಿಸರ, ನನ್ನ ಪ್ರಕಾರ ಆ ಬಿಗ್ ಸ್ಕ್ರೀನಲ್ಲಿ, ಆ ವಿಜುವಲಲ್ಲಿ ಐಮ್ಯಾಕ್ಸ್ ಅಂತ ಹಾಕಿದ್ರು. ಐಮ್ಯಾಕ್ಸಲ್ಲಿ ನೋಡಿ ಭಾಳ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಕಾಂತಾರ ಟೀಮು ಇಲ್ಲಿ ಆಲ್ರೆಡಿ ಪ್ರಮೋಷನ್ ಶುರು ಮಾಡಿದೆ. ಸೊ ಆ ಒಂದು ವಿಚಾರಕ್ಕೆ ಇದನ್ನು ಐಮ್ಯಾಕ್ಸಲ್ಲಿ ನೋಡಿದ್ರೆ ನಿಜವಾಗ್ಲೂ ಅದೊಂದು ಅದ್ಭುತವಾದಂಥ ಒಂದು ಅನುಭವ ಇದರಲ್ಲಾಗುತ್ತೆ. ಆ ದೈವಿಕ ಅನುಭವ ಅಂತ ಏನು ಕಾಂತಾರದಲ್ಲಿ ಅಂದಿದ್ರು, ಅದರ ದುಪ್ಪಟ್ಟು ಈ ಒಂದು ಸಿನಿಮಾ ಕೊಡುತ್ತೆ ಅನ್ನೋ ಒಂದು ಸೂಚನೆ ಒಂದು ಕಂಟೆಂಟ್ ಕೊಡ್ತಾ ಇದೆ. ಸೊ ವಿಶೇಷವಾಗಿ ಆ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ಕು, ಸೊ BGM ಈ ಸಲ ಇನ್ನೊಂದು ಇತಿಹಾಸ ಬರೆಯುತ್ತೆ ಅನ್ನೋದರಲ್ಲಿ ದೂಸರ ಮಾತಿಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಈ ಒಂದು ಕಂಟೆಂಟಲ್ಲಿ ಅವರು ಕೊಟ್ಟರು ಆ ಝಲಕ್ಗಳೇ ಹಂಗಿದೆ. ಆ್ಯಂಡ್ ಅರವಿಂದ್ ಕಶ್ಯಪ್ ಕ್ಯಾಮ್ರಾ ವರ್ಕು ಅದ್ಭುತ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಕೊಟ್ಟಿರೋಂಥ ಟ್ರೈಲರ್ ಕಂಟೆಂಟಲ್ಲೇ ಇಷ್ಟೊಂದು ವಿಷಯಗಳಿದೆ. ಟೆಕ್ನಿಕಲಿ ತುಂಬ ಸ್ಟ್ರಾಂಗಾಗಿ ಕೆಲಸ ಮಾಡಿದ್ದಾರೆ ರಿಷಬ್ ಶೆಟ್ಟರು ಈ ಒಂದು ಪಿಕ್ಚರ್ಗೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಕ್ಯಾರೆಕ್ಟರ್ ವೈಸು ಅವರು ಆಯ್ಕೆ ಮಾಡ್ಕೊಂಡಿರೋ ಪಾತ್ರಗಳು ವಿಶೇಷವಾಗಿ ಕಾಣಿಸ್ತಾ ಇದೆ. ಮಲಯಾಳಂ ನಟ ಜಯರಾಮ್ ಅವರು, ಅಂದರೆ ಬಹುಭಾಷೆಯಲ್ಲಿ ಅವ್ರು ಆ್ಯಕ್ಟ್ ಮಾಡ್ತಾರೆ. ರೀಸೆಂಟ್ಲಿ ಕನ್ನಡದಲ್ಲಿ ಗೋಸ್ಟ್ ಮಾಡಿದ್ರು ಅವರು, ತೆಲುಗಲ್ಲಿ ಅಲಾ ವೈಕುಂಠಪುರಂలో, ಹೀಗೆ ಅವರು ಬಹುಭಾಷೆಯಲ್ಲಿ ಕಾಣಿಸ್ಕೊಳ್ತಿರುವಂಥ ನಟ. ಸೊ ಈ ಒಂದು ಸಿನಿಮಾ ಮೂಲಕ, ಮತ್ತೊಂದು ದೊಡ್ಡ ಸಿನಿಮಾ ಮೂಲಕ ಅವರು ನಮ್ಮೆದುರುಗಡೆ ಬರ್ತಾರೆ ಅಂಥದ್ದು. ಮತ್ತು ಅವ್ರು ಇರೋದೇ ಒಂದು ದೊಡ್ಡ ವಿಷಯವಾಗಿ ಮಲಯಾಳಂ ಸಿನಿಮಾ ಪ್ರೇಮಿಗಳು ನೋಡ್ತಿರೋವಂಥದ್ದು. ಇದರ ಜೊತೆಗೆ ಗುಲ್ಶನ್ ದೇವಯ್ಯ, ನಮ್ಮ ಕನ್ನಡಿಗರೇ, ಕೊಡಗಿನವರೇ, ಇವರು ಸಾಕಷ್ಟು ಹಿಂದಿ ಸಿನಿಮಾಗಳನ್ನು ಮಾಡಿದ್ದಾರೆ, ವೆಬ್ ಸೀರೀಸ್ಗಳನ್ನು ಮಾಡಿದ್ದಾರೆ.
ಕನ್ನಡ ತುಂಬ ಜನ ಗೊತ್ತಿರೋವಂಥ ಒಂದು ನಟ. ಸೊ ಅವರು ರಂಗಭೂಮಿಯಲ್ಲಿ ತುಂಬ ದೊಡ್ಡ ಕೆಲಸ ಮಾಡಿದ್ದಾರೆ. ಅವರು ಈ ಸಿನಿಮಾದಲ್ಲಿ ಒಂದು ರಾಜನ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋದು. ಈಗಾಗಲೇ ಆ ಪೋಸ್ಟರ್ ಆಲ್ರೆಡಿ ಅವರು ಫಸ್ಟ್ ಲುಕ್ ರಿವೀಲ್ ಮಾಡಿದರು. ಸೊ ಸಿನಿಮಾದೊಳಗಡೆ ಅವರ ಪಾತ್ರ, ಅವರ ಇರುವಂತಹ ರೀತಿ ಇನ್ನೊಂದು ನಿರೀಕ್ಷೆಯನ್ನು ಸಿನಿಮಾ ಮೇಲೆ ಹೆಚ್ಚಿಸಿದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಆ್ಯಂಡ್ ರುಕ್ಮಿಣಿ ವಸಂತ್ ಆ್ಯಂಡ್ ರಿಷಬ್ ಕಾಂಬಿನೇಷನ್, ರುಕ್ಮಿಣಿ ವಸಂತ್ ಅವ್ರು ಕಾಣ್ತಾ ಇರೋ ರೀತಿ, ಆ ಎಲಿಗೆನ್ಸು, ವಾವ್, ಸಿನಿಮಾ ನೋಡೋದಕ್ಕೆ ತುಂಬ ಎಕ್ಸೈಟಿಂಗ್ ಆಗಿದೆ. ಆ್ಯಂಡ್ ತುಂಬ ಸಿನಿಮಾ ಪ್ರೇಮಿಗಳು ಈ ಸಿನಿಮಾ ಮೇಲೆ ಕಣ್ಣಿಟ್ಟಿದ್ದಾರೆ. ಆ್ಯಂಡ್ ಮತ್ತು ಬೇರೆ ಭಾಷೆಯ ಸಿನಿಮಾ ಮೇಕರ್ಗಳಿಗೆ ಈ ಸಿನಿಮಾ ಮೇಲೆ ತುಂಬ ದೊಡ್ಡದಾಗಿ ಒಂದು ನಿರೀಕ್ಷೆ ಇದೆ. ಜೊತೆಗೆ ಅವರೆಲ್ಲರೂ ಈ ಸಿನಿಮಾ ಮೇಲೆ ಕಣ್ಣಿಟ್ಟಿದ್ದಾರೆ, ಇವ್ರು ಏನು ಮಾಡಬಹುದು, ಹೇಗೆ ಮಾಡಬಹುದು ಅಂತ. ಸೊ ಯಾರೆಲ್ಲ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನು ಹುಟ್ಟಿಸ್ಕೊಂಡಿದ್ದಾರೆ ಅಥವಾ ನಿರೀಕ್ಷೆಯನ್ನು ಹುಟ್ಟಿಸ್ಕೊಂಡಿದ್ದಾರೆ, ಅದರ ಮೇಲೆ ತುಂಬ ಪ್ರೀತಿಯಿಂದ ಇಟ್ಟಿರುವಂಥ ಭರವಸೆ ಏನಿದೆ ಅದೆಲ್ಲವನ್ನು ತಣಿಸುತ್ತೆ ಈ ಸಿನಿಮಾ ಅನ್ನೋ ಒಂದು ಸೂಚನೆ ಈ ಒಂದು ಟ್ರೈಲರು ತುಂಬ ನಿಶ್ಚಳವಾಗಿ ಕೊಡ್ತಾ ಇದೆ. ಸೊ ಅದಕ್ಕೆ ಖುಷಿ ಪಡಬೇಕು ಈ ಒಂದು ಸಂದರ್ಭದಲ್ಲಿ. ಆ್ಯಂಡ್ ಕನ್ನಡ ಚಿತ್ರರಂಗದಲ್ಲಿ ರೀಸೆಂಟ್ಲಿ ತುಂಬ ಒಳ್ಳೊಳ್ಳೆ ಡೆವಲಪ್ಮೆಂಟ್ ಆಗ್ತದೆ. ಅಂದರೆ ಒಂದಷ್ಟು ಬ್ರೇಕ್ಸ್ ಆಯಿತು, ಸಿನಿಮಾಗಳು ಒಂದು ವರ್ಕ್ ಆಗುತ್ತೆ, ಒಂದು ವರ್ಕ್ ಆಗಲ್ಲ, ಇದೆಲ್ಲವೂ ಆಯಿತು. ರೀಸೆಂಟ್ಲಿ ಸೂಫ್ರಮ್ಸೋ ತುಂಬ ದೊಡ್ಡದಾಗಿ ವರ್ಕ್ ಆಯಿತು, ಎಕ್ಕ ವರ್ಕ್ ಆಯಿತು, ಜೂನಿಯರ್ ವರ್ಕ್ ಆಯಿತು, ಒಂದಷ್ಟು ಸಿನಿಮಾಗಳು ವರ್ಕ್ ಆಯಿತು, ಒಂದಷ್ಟು ಸಿನಿಮಾಗಳು ಮತ್ತೆ ಹಿಂಡು ಬಂದು ಮತ್ತೆ ರೊಟೇಷನ್ ಆಗ್ತಿರೋವಂಥ ಹೊತ್ತಲ್ಲಿ ಅಗೇನ್ ಕಾಂತಾರ ಈ ವರ್ಷ ಕಾಂತಾರದ್ದೇ ಅಂದರೆ ಈ ವರ್ಷದ ಆರಂಭದಿಂದಲೂ ಮಾತಾಡ್ತಿದ್ದಾರೆ. ಸೊ ಅದರಂತೆ ಕಾಂತಾರ ಬರುವಂಥ ಸಮಯ ಬಂತು. ಆ ಸಮಯದ ಜೊತೆಗೆ ಈಗ ಟ್ರೈಲರ್ ಬಂದಿದೆ. 2ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗ್ತಿದೆ. ಈ ಸಿನಿಮಾದೊಳಗೆ ತುಂಬ ವಿಷಯಗಳು ಕಾಣಿಸ್ತಾ ಇದೆ, ಆದರೆ ಅದೊಂದು ಕ್ಲಾರಿಟಿ ನನಗಿಲ್ಲ. ಸೊ ಹಾಗಾಗಿ ಇವತ್ತು ಟ್ರೈಲರ್ ಲಾಂಚ್ ಈವೆಂಟು ಚಿತ್ರತಂಡ ಪತ್ರಿಕಾಗೋಷ್ಠಿಯನ್ನು ಕೂಡ ಏರ್ಪಡಿಸಿದೆ. ಸೊ ಅಲ್ಲಿ ಒಂದಷ್ಟು ಡಿಬೇಟ್ಗಳಾಗುತ್ತೆ, ಒಂದಷ್ಟು ಚರ್ಚೆಗಳಾಗುತ್ತೆ. ಆ ಎಲ್ಲ ವಿಚಾರಗಳನ್ನು ಕನ್ನಡ ಪಿಕ್ಚರ್ ಮೂಲಕ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ. ಇದರ ಜೊತೆಗೆ ಕಾಂತಾರ ಸಿನಿಮಾ ವಿಚಾರವಾಗಿ ತುಂಬ ವಿಶೇಷ ವಿಚಾರಗಳನ್ನು ಹೆಕ್ಕಿ ತಂದು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಾನು ಸರಣಿ ಕಾರ್ಯಕ್ರಮಗಳನ್ನು ಮಾಡ್ತೀನಿ. ಎಲ್ಲಿ ಏನೇ ಸಿಕ್ಕಿದ್ರು ಕಾಂತಾರ ವಿಚಾರವಾಗಿ ಮೊದಲಿಗೆ ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಈ ರೀತಿಯಾಗಿ ಹೇಳ್ತಾ ಈ ಒಂದು ಕಾಂತಾರ ಚಿತ್ರದ ಟ್ರೈಲರು ನಾವು ನೋಡಿದಂಥ ಅನುಭವ, ನನಗಾದಂಥ ಅನುಭವ ಅಂಡ್ ಕಮೆಂಟ್ಸ್ ನೋಡಬೇಕು. ಆ ಕಮೆಂಟ್ಸ್ ನೋಡೋಕ್ಕೆ ಖುಷಿ ಆಗ್ತಿದೆ. ತುಂಬ ಅಂದರೆ ಹೆಂಗೆ ಕಾಯ್ತಾ ಇದ್ದಾರಲ್ಲ ಇಷ್ಟೊಂದು ಹಪಾಪಿಯಿಂದ, ಅಂದರೆ ಆ ಸಿನಿಮಾ ಅಷ್ಟರ ಮಟ್ಟಿಗೆ ಇನ್ನೂ ಕೂಡ 2022ರಲ್ಲಿ ಬಂದಂಥ ಕಾಂತಾರ ಸಿನಿಮಾದ ಆ ಒಂದು ಸದ್ದು, ಅದೊಂದು ಎಕ್ಸೈಟ್ಮೆಂಟು ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಇವತ್ತಿಗೂ ಮೊಬೈಲ್ ರಿಂಗ್ಟೋನ್ಗಳಲ್ಲಿ ವರಾಹ ರೂಪಂ ಕೇಳಿಸುತ್ತೆ, ರೀಲ್ಗಳಲ್ಲಿ ಬರುತ್ತೆ, ಎಲ್ಲ ಕಡೆ ಇನ್ನೂ ಕಾಂತಾರದ್ದು ಆ ಬಸ್ ಹಂಗೆ ಇದೆ, ಆ ಬಿಸಿ ಹಂಗೆ ಇದೆ. ಆ ಬಿಸಿಯಲ್ಲಿ ಹಂಗೆ ಇರೋವಂಥ ಟೈಮಲ್ಲೇ ಈ ಬಿಸಿಯಾಗಿ ರಿಷಬ್ ಶೆಟ್ಟಿ ಫೈನಲಿ ಈ ಸಿನಿಮಾನ ಡೆಲಿವರ್ ಮಾಡ್ತಿದ್ದಾರೆ. ತುಂಬ ದೊಡ್ಡ ಅಬ್ಬರದ ಪ್ರಚಾರ ಅದು ಇದು ಅಂತ ಏನೂ ಮಾಡ್ದೇನೆ ಒಂದು ಸಿನಿಮಾಗೆ ಈ ರೀತಿಯಾಗಿ ಕಾಯುವಿಕೆ ಇದೆಯಲ್ಲ, ಇದು ತುಂಬ ಖುಷಿ ಪಡುವಂಥ ವಿಷಯ. ಸಿನಿಮಾಗಳಂದ್ರೇ ಹೀಗಿರಬೇಕು, ಸಿನಿಮಾ ಪ್ರೇಮ ಅಂದ್ರೇ ಹೀಗಿರಬೇಕು, ಸಿನಿಮಾ ಎಕ್ಸೈಟ್ಮೆಂಟ್ ಅಂದ್ರೇ ಹೀಗಿರಬೇಕು. ಯಾವುದೇ ಅಬ್ಬರದ ಪ್ರಚಾರ ಬೇಕಿಲ್ಲ. ಸಿನಿಮಾ ಚೆನ್ನಾಗಿತ್ತು, ಕ್ವಾಲಿಟಿ ಆಫ್ ಕಂಟೆಂಟ್ ಆ ಥರದ್ದು ಕೊಡ್ತೀವಿ ಅಂತ ಪ್ರೇಕ್ಷಕರಿಗೆ ಗೊತ್ತಾದರೆ, ಅದು ಅನಿಸಿದ್ರೆ ಈ ರೀತಿಯಾದಂಥ ಒಂದು ವೈಬ್ಗಳು ಕ್ರಿಯೇಟ್ ಆಗುತ್ತೆ. ಅವ್ರು ಕಾಯ್ತಾರೆ, ಅವರು ಬರ್ತಾರೆ, ಅವರು ನೋಡ್ತಾರೆ. ನೀವೇನು ಮಾಡೋದೇ ಬೇಕಾಗಿಲ್ಲ. ಇಂಥ ಡೇಟಿಗೆ ಬರ್ತಾ ಇದ್ದೀವಿ, ಈ ಥರದ್ದೊಂದು ಏನೋ ಮಾಡಿದ್ದೀವಿ, ಒಂದು ಕಂಟೆಂಟ್ ಬಿಟ್ಟರು ಸಾಕು, ನುಗ್ಗಿ ಬರ್ತಾರೆ ಜನ ಅನ್ನೋದಕ್ಕೆ ಈ ಕಾಂತಾರ ಒಂದು ಬೆಸ್ಟ್ ಎಕ್ಸಾಂಪಲ್ನ ಸೆಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಕಾಂತಾರದ ಬಗ್ಗೆ, ಕಾಂತಾರ ಬಿಸ್ನೆಸ್ಗಳ ಬಗ್ಗೆ ಸಿಕ್ಕಾಪಟ್ಟೆ ಕೇಳಿದ್ದೀನಿ. ಸೊ ಅದೆಲ್ಲವನ್ನು ಅಥೆಂಟಿಕ್ ಆಗಿ ನಾನು ತಿಳ್ಕೊಂಡು ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಈ ಹೊತ್ತಿಗೆ ಇದು ಕಾಂತಾರ ಚಿತ್ರದ ಟ್ರೈಲರ್ನ ನಾನು ನೋಡಿ ನನಗಾದಂಥ ಅನುಭವವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಮಸ್ಕಾರ.